ಭಾಲ್ಕಿ ಪಟ್ಟಣದಲ್ಲಿ ದಿ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಬ್ಯಾಂಕ್ ನೂತನವಾಗಿ ಉದ್ಘಾಟನಾ ಕಾರ್ಯಕ್ರಮ ಇಂದು ದಿನಾಂಕ 25/1/2025 ರಂದು ನಡೆಯಿತು. ಭಾಲ್ಕಿ ನಗರದ ಜನತೆಗೆ ಇಂದು ಮಹತ್ವದ ದಿನ. ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಹೊಸ ಯುಗಕ್ಕೆ ನಾಂದಿ ಹಾಡುವ ಮೂಲಕ ಉದ್ಘಾಟನೆಗೊಂಡಿತು. ಈ ವಿಶೇಷ ಕಾರ್ಯಕ್ರಮವು ಡಾಕ್ಟರ್ ಬಸವಲಿಂಗ ಪಟ್ಟಿದೇವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಬ್ಯಾಂಕ್ ಉದ್ಘಾಟಕರಾದ ಬೀದರ್ ಜಿಲ್ಲೆಯ ಸಂಸದರಾದ ಸಾಗರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಿದರು. ಅವರು ದೀಪ ಬೆಳಗಿಸುವ ಮೂಲಕ ಈ ನೂತನ ಮಲ್ಟಿ ಸ್ಟೇಟ್ ಬ್ಯಾಂಕಿನ ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟನೆ ಭಾಷಣದಲ್ಲಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಶಾಂತ್ ಕಾಕನಾಳೆ ಉಪಸ್ಥಿತರಿದ್ದರು. ಇವರು ತಮ್ಮ ಶ್ರಮ, ದೃಢಸಂಕಲ್ಪ ಹಾಗೂ ಸಮುದಾಯ ಸೇವೆಯ ಪರಿಪೂರ್ಣ ದೃಷ್ಟಿಕೋನದಿಂದ ಈ ಸಂಸ್ಥೆಯನ್ನು ಹೊಸ ಹಾದಿಗೆ ಮುನ್ನಡೆಸಿದ್ದಾರೆ. ಸಾಗರ್ ಖಂಡ್ರೆ ಅವರು ಉದ್ಘಾಟನಾ ಭಾಷಣದಲ್ಲಿ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಬಗ್ಗೆ ಹೃತ್ಪೂರ್ವಕವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂಸ್ಥೆಯು ಭಾಲ್ಕಿಯ ಜನತೆಯ ಆರ್ಥಿಕ ಪ್ರಗತಿಗೆ ಮಹತ್ವದ ಪಾತ್ರ ವಹಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸಂಸ್ಥೆಯ ಅಧ್ಯಕ್ಷ ಪ್ರಶಾಂತ್ ಕಾಕನಾಳೆಯವರ ದೃಷ್ಟಿಕೋನ ಮತ್ತು ಕಾರ್ಯತಾತ್ಪರ್ಯಗಳು ಇಂತಹ ಹೊಸ ಪ್ರಯತ್ನಗಳಿಗೆ ಸ್ಫೂರ್ತಿಯಾಗಿದೆ. ಇವರು ಇಟ್ಟಿರುವ ಹೊಸ ಹೆಜ್ಜೆಗಳು ಭವಿಷ್ಯದಲ್ಲಿ ಸಮುದಾಯಕ್ಕೆ ಯಶಸ್ಸು ತರುವಂತಾಗುತ್ತದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಬಸವಲಿಂಗ ಪಟ್ಟಿದೇವರು ತಮ್ಮ ಆಶೀರ್ವಚನಗಳೊಂದಿಗೆ ಪ್ರೇರಣೆಯ ಮಾತುಗಳನ್ನು ಹಂಚಿಕೊಂಡರು. ಸಹಕಾರ ಸಂಸ್ಥೆಗಳು ಸಮಾಜದ ಆರ್ಥಿಕ ಪ್ರಗತಿಗೆ ಮೂಲ ಬುನಾದಿಯಾಗಿವೆ. ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಸಂಸ್ಥೆಯು ಕೇವಲ ಆರ್ಥಿಕ ಬಲವರ್ಧನೆಗಷ್ಟೇ ಸೀಮಿತವಾಗದೆ ಜನರ ಜೀವನಮಟ್ಟವನ್ನು ಮೇಲಕ್ಕೆತ್ತುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಸಿಇಒ ಅವರು ಎಲ್ಲ ಅತಿಥಿಗಳಿಗೆ, ಸದಸ್ಯರಿಗೆ ಮತ್ತು ಭಾಗವಹಿಸಿದ ಸಾರ್ವಜನಿಕರಿಗೆ ಧನ್ಯವಾದ ಅರ್ಪಿಸಿದರು. ಸಂಸ್ಥೆಯ ಉದ್ದೇಶಗಳು ಮತ್ತು ಮುಂದೆ ಕೈಗೊಳ್ಳುವ ಯೋಜನೆಗಳ ಕುರಿತು ವಿವರಿಸಿದರು. ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಉದ್ಘಾಟನೆಯು ಭಾಲ್ಕಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆರ್ಥಿಕ ಪ್ರಗತಿ ಹಾಗೂ ಸಮೃದ್ಧಿಯ ಮಾರ್ಗವನ್ನು ತೆರೆಯಲಿದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಆಗಿ ಎಂಎಸ್ ರಾಘವೇಂದ್ರ, ಫೌಂಡರ್ ಅಂಡ್ ಸಿಇಒ ಮೀಡಿಯಾ ಮಾಸ್ಟರ್ ಬೆಂಗಳೂರು, ಶರತ್ ಎಂಎಸ್ ಸೀನಿಯರ್ ಜನರಲಿಸ್ಟ್, ಸುಭಾಷ್ ಶೇಡೋಳೆ ಲೋಕಮುದ್ರ ಗ್ರೂಪ್ ಸಂಸ್ಥಾಪಕರು ಹಾಗೂ ಫೌಂಡರ್ ಭಾಲ್ಕಿ. ವರದಿ ಸತೀಶ್ ಕುಮಾರ್ ಕಲಾಬಿ. ಅವರಿಗೆ ಹೇಳಿರುವಂತಹ ಪರಮ ಪೂಜ್ಯರು ದಿವ್ಯ ಆಶೀರ್ವಚನವನ್ನ ಕಾಕನಾಳೆ ಕುಟುಂಬದ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಸಹೋದರ ಶ್ರೀ ಸುಭಾಷ್ ಶೇಡೋಳೆ ಅವರೇ, ಹಾಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬೆಂಗಳೂರಿನಿಂದ ಇಲ್ಲಿವರೆಗೆ ಪ್ರಯಾಣವನ್ನು ಪ್ರಯಾಣಿಸಿ ಶ್ರೀ ಶರತ್ ಎಂಎಸ್ ಸರ್ ಅವರು ಮತ್ತು ತಮ್ಮ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರಗಳು. ನಾನು ಕಂಡಂತಹ ಒಂದು ಸಣ್ಣ ಕನಸು ಇಂದು ಆ ಕನಸಿನ ಮೊದಲನೇ ಹೆಜ್ಜೆಯನ್ನು ಇಂದು ನಾವು ತಗೋತಾ ಇದ್ದೀವಿ. ಬ್ಯಾಂಕಿಂಗ್ ಸೆಕ್ಟರ್ ನಮ್ದು ಇಂಪ್ರೂವ್ ಆಯ್ತು, ಅಷ್ಟು ನಮಗೂ ಎಲ್ರಿಗೆ ಹೆಲ್ಪ್ ಆಯ್ತದ. ಯಾಕಂತಂದ್ರೆ ನಂದೇ ಎಷ್ಟೋ ಸಲ ಲೋನ್ ಸೆಲೆಕ್ಟ್ ಅಪ್ಲೈ ಮಾಡಿದಾಗ ನಿಮ್ಗೂ ಗೊತ್ತದ, ನನಗೂ ಗೊತ್ತದ, ಯಾವತ್ತೂ ಕರೆಕ್ಟಾಗಿ ಲೋನ್ ಸಿಗೋದಿಲ್ಲ. 2020 ಮಾರ್ಚ್ ಅಲ್ಲಿ ನಾನು ಕರೋನಾ ಸಂದರ್ಭದಲ್ಲಿ ನಾನು ಬಾಲ್ಕಿಗೆ ಬಂದಿದ್ದ. ಅವಾಗ ನಾನು ದಿನನಿತ್ಯ ಹೊಲಕ್ಕೆ ಹೋಗ್ತಿತ್ತು. ಆಗ ನಮ್ಮ ಒಂದು ಟ್ರ್ಯಾಕ್ಟರ್ ಖರೀದಿ ಮಾಡ್ಬೇಕಾಗಿತ್ತು. ಟ್ರ್ಯಾಕ್ಟರ್ ಖರೀದಿ ಮಾಡ್ಬೇಕಾಗಿದ್ದಾಗ ನಾನು DCC ಬ್ಯಾಂಕ್ದವ್ರಿಗೆ ನಾನು ಫೋನ್ ಹಚ್ಚಿದ ಜನರಲ್ ಮ್ಯಾನೇಜರ್ ಅವರಿಗೆ. ಸತತವಾಗ 3-4 ಸಲ ಫಾಲೋ ಅಪ್ ಮಾಡ್ದ ಆ ಟ್ರ್ಯಾಕ್ಟರ್ ಲೋನ್ ಸೆಲೆಕ್ಟಿಂದು. ಆದ್ರೆ ಅದು ಲಾಸ್ಟಿಗೆ ಆಗ್ಲೇ ಇಲ್ಲ. ಅದನ್ನ ಮತ್ತೆ 2022ರಲ್ಲಿ ನಾವು ಮತ್ತೊಂದು ಲೋನ್ ಹಾಕಿತ್ತು. ಅವಾಗ್ಲೂ ಕೂಡ ಬ್ಯಾಂಕ್ದವ್ರು ಬಂದು 100 ಸಿಗ್ನೇಚರ್ ತಗೋತಾರ ನಮ್ಮ ಹತ್ರ. ಅಲ್ಲಿ ಇಲ್ಲೇ 100 ಸಿಗ್ನೇಚರ್ ತಗೊಂಡ್ರು, ಆದ್ರೆ ಮತ್ತೆ ಅದು ಆವಾಗ್ಲೂ ಕೂಡ ಲೋನ್ ನಮ್ಗೆ ಸಿಗ್ಲಿಲ್ಲ. ಅದಕ್ಕೆ ನಾನು ನೋಡಿನಿ, ಯಾವತ್ತು ಯಾರಿದ್ರು ಆ ಲೋನ್ ಅಪ್ಲೈ ಮಾಡಿದಾಗ ನೀವು ಬ್ಯಾಂಕಿಗೆ ನೀವು ಹೋಗೋತಾ ಬರ್ಕೋತಾ ಬಹಳಷ್ಟು ನೀವು ಓಡಾಡ್ಬೇಕಾಯ್ತು. ಆದ್ರೆ ಲಾಸ್ಟಿಗೆ ಕೊನೆಗೆ ನಿಮ್ಗೆ ಲೋನೇ ಸಿಗಲ್ಲ. ಅದು ಬಹಳ ಸ್ಟ್ರಿಕ್ಟ್ ಅವ್ರದ್ದು ರೂಲ್ಸ್ ಅದಾವ, ಬಹಳ ಸ್ಟ್ರಿಕ್ಟ್ ಪ್ರೊಸೀಜರ್ ಅದ. ಯಾರಿಗೂ ಏನು ಮಾಡ್ಲಕ್ ಆಗೋದಿಲ್ಲ. ಅದ್ರ ಜೊತೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ, ಅವೇರ್ನೆಸ್ ಇಲ್ಲ ಲೋನ್ ಬಗ್ಗೆ. ಅವ್ರೇನ್ ಮಾಡ್ತಾರ, ಪ್ರೈವೇಟ್ ಮನಿ ಲೆಂಡರ್ಸ್ ಬಳಿ
2, 3, 4, 5 ಬಡ್ಡಿದಿಂದ ಅವ್ರು ಎತ್ತರ. ಆ ಎತ್ತಿನ ಮೇಲೆ ಅವ್ರು ಪರೇಶಾನ್ ಆಗ್ತಾರ. ಮದುವೆ ಸಲಕಿನ ಎತ್ತಿನ ಇರ್ತಾರಪ್ಪ, ಬಡವ್ರು ಇರ್ತಾರ, ಅವ್ರಿಗೆ ಗೊತ್ತಿರಲ್ಲ, ಅವರಿಗೂ ಬಹಳ ಸಮಸ್ಯೆ. ಮತ್ ಎಷ್ಟೋ ಜನರಿಗೆ ನಾನು ಒಂದ್ 8-10 ವರ್ಷ ಮುಂಚೆ ನಮ್ಮೊಬ್ಬರು ಅಲತ್ತಿರು, ನಮ್ಮ ಸ್ನೇಹಿತರು, ಈ ನೋಡ್ರಿ ಅವ್ರು 10 ಲಕ್ಷ ಲೋನ್ ಮಾಡ್ಕೊಂಡ್ರು, ಇವ್ರು 5 ಲಕ್ಷ ಲೋನ್ ಮಾಡ್ಕೊಂಡ್ರು, 6 ಲಕ್ಷ ಲೋನ್ ಮಾಡ್ಕೊಂಡ್ರು. ನಾವ್ರಿಗೆ ತಿಳಿಸ್ದ, ಲೋನ್ ತಗೊಂಡ್ರು ವಾಪಸ್ ಕಟ್ಬೇಕಾಯ್ತದಪ್ಪ, ಲೋನ್ ತಗೊಂಡ್ ಹಂಗೇನೋ ಹೋಗ್ಲಕ್ ಆಗಲ್ಲ ಅಂತ ಅಂದ. ಅವ್ರಿಗೆ ಅದು ಗೊತ್ತೇ ಇಲ್ಲ. ಅದು ಆದ್ಮೇಲೆ ಮತ್ತೆ ಅವ್ರಿಗೆ ನೋಟಿಸ್ ಬಂದ್ಮೇಲೆ, ಬ್ಯಾಂಕ್ ನೋಟಿಸ್ ಬಂದ್ಮೇಲೆ, ನಮಗ್ ಗೊತ್ತಿದ್ದಿಲ್ರಿ, ನಾವು ಲೋನ್ ಹಂಗೆ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ, ನಮ್ಗೆ ಗೊತ್ತಿದ್ದಿಲ್ಲ ಅಂತ ಅಂತಾರ. ಅವೇರ್ನೆಸ್ ಸಾಕಷ್ಟು ಜನರಿಗಿಲ್ಲ. ಸಿಬಿಲ್ ಸ್ಕೋರ್ ಅಂತದ ಬ್ಯಾಂಕ್ನಾಗ, ನಾವು ಯಾವುದೇ ಬ್ಯಾಂಕಿಗೆ ಹೋಗ್ತೀವಿ ಅದು ಸಿಬಿಲ್ ಸ್ಕೋರ್ ನೋಡ್ತಾರ. ಆ ಸಿಬಿಲ್ ಅಂತ ಅಂಬೋದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಾವು ಸಿಬಿಲ್ ಅಂತ ಅಂತೇವಿ, ಅದೇ ಸಿಬಿಲ್ ಇಲ್ಲ, ಸಿಬಿಲ್. ಆ ಸಿಬಿಲ್ ಏನದ ನಂಗೂ ಗೊತ್ತಿರ್ಲಿಲ್ಲ. ಅಲ್ಲಿ ಸಂಸತ್ನಲ್ಲಿ ಚಿದಂಬರಂ ಅವರು, ನಮ್ಮ ಮಾಜಿ ಕೇಂದ್ರ ಸಚಿವರು, ಅವ್ರ ಮಗ ಕಾರ್ತಿಕ್ ಚಿದಂಬರಂ ಅಂತ ಅದಾರ, ಅವ್ರು ಎತ್ತಿದ್ರು. ಸಿಬಿಲ್ ಆಕ್ಚುಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸರ್ಕಾರದ ಕಂಪನಿ ಅಲ್ಲ, RBI ಗೈಡ್ಲೈನ್ಸ್ ತಗೊಂಡೆ ಅವ್ರು ಮಾಡ್ತಾರೆ. ಅಂದ್ರೆ ಅದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಆ ಕಂಪನಿ ಕೂಡ ನಮ್ಮ ಭಾರತ ದೇಶದ ಕಂಪನಿ ಅಲ್ಲ, ಅದು ಅಮೆರಿಕಾದೊಂದು ಟ್ರಾನ್ಸ್ ಯೂನಿಯನ್ ಅಂತ ಇದೆ, 92% ಸ್ಟೇಕ್ ಅವ್ರದೇ ಅದ. ಆ ಅಮೆರಿಕಾದ ಒಂದು ಕಂಪನಿ ನಮ್ದು ಎಲ್ಲ ಇನ್ಫಾರ್ಮೇಶನ್, ನಮ್ ಡೇಟಾ, ನಾವು ಲೋನ್ ತಗೊಂಡ್ರೆ ನಾವು ವಾಪಸ್ ಕಟ್ತಾ ಇದೀವಿ ಇಲ್ಲ, ನಮ್ ಸಿಬಿಲ್ ಸ್ಕೋರ್ ಏನಿದೆ, ಕ್ರೆಡಿಟ್ ಕೊಡ್ಬೋದಾ ಇಲ್ಲ ಅಂತ ಅಂಬೋದು ಇವೆಲ್ಲ ಬ್ಯಾಂಕ್ಸ್ ನೋಡಿ ಕೊಡ್ತಾರ. ಅದು ಬಹಳ ಕಷ್ಟ, ಎಷ್ಟೋ ಜನರಿಗೆ ಲೋನೇ ಸಿಗಲ್ಲ. ಇಂಥ ಸಂದರ್ಭದಲ್ಲಿ ಪ್ರಶಾಂತ್ ಅವರು ಇನ್ ಬ್ಯಾಂಕಿಂಗ್, ಸಿದ್ದೇಶ್ವರ್ ಬ್ಯಾಂಕ್ ಒಂದು ಬಹಳ